ಥ್ಯಾಂಕ್ಸ್ ರೀ. ಯು ಆರ್ ಮೋಸ್ಟ್ ವೆಲ್ಕಮ್. ತಿಂದಿದ್ದಾಯ್ತಲ್ಲ, ಇನ್ನು ನಾನು ಓದ್ಕೋಬೋದಾ? ಓಕೆ, ಪ್ರೊಸೀಡ್. ಅಖಿಲ್ ಅವರೇ, ಅಖಿಲ್ ಅವರೇ, ಅಖಿಲ್ ಅವರೇ. ಛೇ, ಶ್ಯಾಮ ಓದ್ತಿದ್ದಾಳಲ್ಲ, ಸ್ವಲ್ಪ ಹೊತ್ತು ನನ್ನ ಹೀರೋ ಜೊತೆ ಟೈಮ್ ಪಾಸ್ ಮಾಡೋಣ ಅಂತ ಬಂದರೆ ಎಲ್ಲೂ ಹೋಗಿದ್ದಾರೆ ಈ ನನ್ನ ಮಹಾನುಭಾವ. ಈ ಶರ್ಟ್ನ ಟಚ್ ಮಾಡ್ತಿದ್ರೆ ನಿಜವಾಗ್ಲೂ ಅಖಿಲ್ನ ಟಚ್ ಮಾಡ್ದ ಹಾಗಿದೆ. ಅಪ್ಪ, ಈ ಶರ್ಟ್ನ ಹಗ್ ಮಾಡ್ಕೊಂಡ್ರೆ ಅಖಿಲ್ನೇ ಹಗ್ ಮಾಡ್ಕೊಂಡ ಹಾಗಿದೆ. ಟೀಚರ್, ಏನ್ ನೀವು ಮಾಡ್ತಿರೋ ಕೆಲ್ಸ? ನಾನೇನ್ ಮಾಡ್ದೆ? ಶರ್ಟ್ ಕೆಳಗ್ ಬಿದ್ದಿತ್ತು, ಎತ್ತಿ ಕಬರ್ಡಲ್ಲಿ ಇಡೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ನೀನ್ ಬಂದೆ. ಸುಳ್ಳು ಸುಳ್ಳು ಹೇಳಿದ್ರು ನಂಬೋ ಹಾಗಿರ್ಬೇಕು. ಯಾಕೆ ನಂಬ್ಲಿಲ್ವಾ? ನಂಬ್ಲಿಲ್ಲ ಅಂತ ಕೇಳ್ತಿದ್ದೀರಾ ಅಂದ್ರೆ ನೀವು ಸುಳ್ಳು ಹೇಳ್ತಿದ್ದೀರ ಅಂತ ಅಲ್ವಾ ಅರ್ಥ? ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಗೊತ್ತಿದ್ರು ಕೂಡ ನೀನ್ ಕೇಳ್ತಿದ್ದೀಯ ಅಂದ್ರೆ ನಿಜ ನಿನಗೆ ಗೊತ್ತು ಅಂತಾನೆ ಅಲ್ವಾ ಅರ್ಥ? ಗೊತ್ತು. ನೀವ್ ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡಿ, ಬೇರೆಯವ್ರ ಗಂಡನ ವಿಷಯದಲ್ಲಿ ಹೀಗ್ ನಡ್ಕೋಬಾರ್ದು. ಅಖಿಲ್ನ ನಾನು ಬೇರೆಯವರು ಅನ್ಕೊಂಡಿಲ್ಲ. ಅವ್ರನ್ನ ನೋಡಿದಾಗ ನನ್ಗೆ ಬೇರೆಯವರು ಅನ್ನೋ ಫೀಲಿಂಗ್ ಕೂಡ ಬರ್ತಿಲ್ಲ. ಅದಕ್ಕೆ ಸ್ವಂತ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ? ಮಾಡ್ಕೊಂಡ್ರೆ ತಪ್ಪು ಇಲ್ಲ ಅಂತ ಅನ್ಕೋತಿದ್ದೀನಿ. ಅದಕ್ಕೆ ತಲೆ ಎತ್ತಿ ನಿನ್ನ ಹತ್ರ ಹೀಗ್ ಮಾತಾಡ್ತಿದ್ದೀನಿ. ಇದನ್ನ ತಲೆ ಎತ್ತೋದು ಅನ್ನಲ್ಲ, ಕೀಳ್ ಮನ್ಸು ಅಂತಾರೆ. ನಿಮ್ ಕೀಳ್ ಯೋಚನೆ ಬಗ್ಗೆ ನಾನ್ ಈ ಮನೇಲಿ ಹೇಳಿದ್ರೆ ಮರುಕ್ಷಣ ನಿಮ್ಮನ್ನ ಕತ್ತೆ ಹಿಡಿದು ಎಳ್ಕೊಂಡು ಹೋಗಿ ಹೊರಗಡೆ ಹಾಕ್ತಾರೆ. ಆದ್ರೆ ನೀವು ನನ್ ಗುರು ಸ್ಥಾನದಲ್ಲಿರೋರು. ನನ್ ಗುರುಗೆ ಹಾಗಾಗೋದು ಇಷ್ಟ ಇಲ್ದೆ
ನಿಮ್ ಬಗ್ಗೆ ಯಾರಿಗೂ ಏನು ಹೇಳ್ತಿಲ್ಲ. ಇನ್ಮೇಲಾದ್ರೂ ಬುದ್ಧಿ ಕಲ್ತು ಮನ್ಸು ಹತೋಟಿಯಲ್ಲಿಟ್ಟು ಕರೆಕ್ಟ್ ಆಗಿರೋದನ್ನ ಕಲೀರಿ. ಇಲ್ದೇ ಇದ್ರೆ ಇಲ್ದೆ ಹೋದ್ರೆ ಏನ್ ಮಾಡ್ತೀಯ ನೀನು? ಏನ್ ಬೇಕಾದ್ರೂ ಮಾಡ್ತೀನಿ. ಯಾವ ಸ್ತ್ರೀಗೂ ಗಂಡನ್ಗಿಂತ ಆಸ್ತಿ ಇರಲ್ಲ. ಅಖಿಲ್ ಅವರು ನನ್ನ ಆಸ್ತಿ. ನನ್ನ ಆಸ್ತಿನ ಕಾಪಾಡ್ಕೊಳ್ಳೋಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನೆನ್ಪಿಟ್ಕೊಳ್ಳಿ. ಹೋಗಿ, ಮರ್ಯಾದೆಯಿಂದ ಈ ರೂಮ್ ಬಿಟ್ಟು ಹೋಗಿ. ಶ್ಯಾಮ ಹೊರಗೆ ಸಾಫ್ಟ್ ಗರ್ಲ್ ಅನ್ಸಿದ್ರು, ದೊಡ್ಡ ಹಾರ್ಡ್ವೇರೆ. ಇವಳನ್ನ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಶ್ಯಾಮ, ಇದೇನಿದ್ ಶ್ಯಾಮ, ಆ ಶರ್ಟ್ ಹಂಗ್ ಬಿಸಾಕಿದ್ಯಲ್ಲ? ಅದು ನಂಗೆ ತುಂಬಾ ಇಷ್ಟವಾದ ಶರ್ಟ್. ನಿನಗಿಷ್ಟ ಆಗ್ಲಿಲ್ವಾ? ನನ್ಗೂ ಇಷ್ಟನೇ ರೀ. ಮತ್ ಯಾಕೆ ಎಸ್ದಿದ್ಯಾ? ಶ್ಯಾಮ, ಇದೇನಿದ್ ಶ್ಯಾಮ, ಆ ಶರ್ಟ್ ಹಂಗ್ ಬಿಸಾಕಿದ್ಯಲ್ಲ? ಅದು ನಂಗೆ ತುಂಬಾ ಇಷ್ಟವಾದ ಶರ್ಟ್. ನಿನಗಿಷ್ಟ ಆಗ್ಲಿಲ್ವಾ? ನನ್ಗೂ ಇಷ್ಟನೇ ರೀ. ಮತ್ ಯಾಕೆ ಎಸ್ದಿದ್ಯಾ? ನಿಮ್ ಶರ್ಟು ನಿಮ್ಗೂ ನನ್ಗೂ ಇಷ್ಟ ಆಗ್ಬೇಕು, ಬೇರೆಯವ್ರಿಗೆ ಇಷ್ಟ ಆಗ್ಬಾರ್ದಲ್ವಾ? ಬೇರೆಯವ್ರಿಗ? ಇನ್ಯಾರಿಗಿಷ್ಟ ಆಯ್ತು? ಯಾರ್ಗ? ಕಂಬ್ಳಿ ಹುಳಕ್ಕೆ. ಕಂಬಳಿ ಹುಳನ? ಹೌದು ರೀ. ಆಗ್ಲೇ ಒಂದ್ ಕಂಬ್ಳಿ ಹುಳ ನಿಮ್ ಶರ್ಟ್ ಮೇಲೆ ಹೋಗ್ತಿರೋದನ್ನ ನೋಡ್ದೆ ರೀ. ಇಷ್ಟು ದೊಡ್ಡ ಮನೆ ಒಳಗೆ ಆ ಕಂಬ್ಳಿ ಹುಳ ಹೇಗ್ ಬಂತೋ ಏನೋ. ಆ ರೀತಿ ಕಂಬ್ಳಿ ಹುಳ ಮುಟ್ಟಿರೋ ಶರ್ಟ್ ನೀವ್ ಹಾಕೊಳ್ಳೋದು ನನ್ಗಿಷ್ಟ ಇಲ್ಲ ರೀ. ಅದಕ್ಕೆ ಕೆಳಗೆ ಹಾಕಿದ್ದೀನಿ. ಶರ್ಟ್ ಎಸಿದ್ರೆ ಸಾಕಾಗಲ್ಲ ಶ್ಯಾಮ, ಮೊದಲು ಆ ಕಂಬಳಿ ಹುಳನ ಮನೆಯಿಂದ ಹೊರಗೆ ಹಾಕ್ಬೇಕು. ನಾನು ಹಾಗೆ ಅನ್ಕೊಂಡೆ ರೀ. ಆದ್ರೆ ಆ ಶರ್ಟ್ನ ತಗೊಂಡ್ ಬರುವಾಗ ಆ ಕಂಬ್ಳಿ ಹುಳ ಎಲ್ಲೋ ಕೆಳಗಡೆ ಬಿದ್ದು ಹೋಗಿದೆ. ಇನ್ನೊಂದ್ಸಲ ಕಾಣಿಸಿದ್ರೆ ನಾನ್ ಸುಮ್ನೆ ಬಿಡಲ್ಲ ರೀ. ಹೌದಾ? ಆ ಫಾರಿನರ್ಸ್ಗೆ ಅದ್ರ ಬಗ್ಗೆ ನಾನ್ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಹೌದು. ನೀನಾದ್ರೆ ಮಾತ್ರ ನಂಗಿಂತ ವೈದೇಹಿಗಿಂತ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀಯ. ಇನ್ನು ಶ್ಯಾಮ ಇದ್ರೂ ಉಪಯೋಗ ಇಲ್ವಲ್ಲ?
ಮೊನ್ನೆ ನಮ್ ಲೇಡೀಸ್ ಕ್ಲಬ್ ಮೆಂಬರ್ಸ್ ಮುಂದೆ ನನ್ ಮರ್ಯಾದೆ ತೆಗೆದ್ಬಿಟ್ಲು. ಅದಕ್ಕೆ ಆ ಒಡವೆ ತಂದು ಅಲ್ಲಿ ಜೋಡ್ಸೋದ್ ಬಿಟ್ರೆ ಶ್ಯಾಮಂಗೆ ಯಾವ ಕೆಲ್ಸನೂ ಹೇಳೋಕ್ಕಾಗಲ್ಲ. ನನಗ್ ಮೊದ್ಲೇ ಹೇಳಿ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅತ್ತೆ. ಆಕ್ಚುಲಾಗಿ ನಾನೀಗ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ಈಗ ನೀವ್ ಹೇಳಿರೋದ್ರಿಂದ ನಾನು ಎಲ್ಲಿಗೂ ಹೋಗಲ್ಲ, ಮನೇಲೇ ಇರ್ತೀನಿ. ಆ ಫಾರಿನರ್ಸ್ ಬಂದ್ರೆ ಅದ್ರ ಬಗ್ಗೆ ಸರಿಯಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವ್ ಟೆನ್ಷನ್ ತಗೋಬೇಡಿ. ಥ್ಯಾಂಕ್ ಯು ಸೋ ಮಚ್. ಶ್ಯಾಮಾ ಅತ್ತೆ, ಎಲ್ಲ ರೆಡಿನಾ? ರೆಡಿ ಅತ್ತೆ. ಆ ಫಾರಿನರ್ಸ್ ಬರೋ ಟೈಮ್ ಆಯ್ತು, ಬೇಗ ಜೋಡ್ಸಿ. ಸರಿ ಅತ್ತೆ. ಅಲ್ಲೋಡಿ, ಅವ್ರು ಬಂದಾಯ್ತು, ಬೇಗ ಮುಗಿಸಿ. ಸರಿ ಅತ್ತೆ. ಹಲೋ. Hello, good morning. ಗುಡ್ ಮಾರ್ನಿಂಗ್. ವೆಲ್ಕಮ್. Thank you. I think you are Mrs. Anand Gajpati Verma. ಯಾ, ಯು ಆರ್ ರೈಟ್. I'm Johnny, and she is Elizabeth. Nice to meet you. Please come. Please. Thank you. Will you have some coffee, tea or cool drinks? Cool drink. Okay. ವೈದೇಹಿ, ನೀನ್ ಹೋಗಿ ಕೂಲ್ ಡ್ರಿಂಕ್ಸ್ ತಗೊಂಡ್ ಬಾಮ. ಸರಿ ಅತ್ತೆ. ತಗೊಳ್ಳಿ. Thank you. ವೈದೇಹಿ ಅತ್ತೆ, ನೀನ್ ಬೇಗ ಹೋಗಿ ಐಶ್ವರ್ಯನ್ ಕರ್ಕೊಂಡ್ ಬಾ. ಸರಿ ಅತ್ತೆ. Wow, nice. Which type of pearls used in this one? ಬೇಗ ಐಶ್ವರ್ಯ ಬಂದ್ರೆ ಚೆನ್ನಾಗಿರುತ್ತೆ, ಅವಳೇ ಎಕ್ಸ್ಪ್ಲೇನ್ ಮಾಡ್ತಾಳೆ. ಇಷ್ಟು ನಡೀತು. ಹೌದಾ? ಐಶ್ವರ್ಯ, ಅವರೆಲ್ಲ ಬಂದಿದ್ದಾರೆ. ಬಂದ್ರೆ ಆ ಮುತ್ತಿನ ವಿಷಯ ಏನೋ ಕೇಳ್ತಿದ್ದಾರೆ. ಕೇಳಿದ್ರೆ ಅದ್ರ ಬಗ್ಗೆ ನಿನ್ಗೆ ಚೆನ್ನಾಗಿ ಗೊತ್ತು ಅಲ್ವಾ, ಅದಕ್ಕೆ ಅತ್ತೆ ನಿನ್ ಬರೋಕ್ ಹೇಳಿದ್ರು. ಹೌದಾ? ಅತ್ತೆ ಕರೀತಿದಾರಾ? ಸರಿ, ಬರ್ತೀನಿ. ಅಯ್ಯಯ್ಯೋ, ಅಯ್ಯೋ, ಏನಾಯ್ತು? ಸೀರೆ ಮೇಲೆ ಡ್ರಿಂಕ್ ಬಿದ್ದೋಯ್ತು. ಸೀರೆ ಬದಲಾಯಿಸ್ಕೊಂಡು 2 minutes ಅಲ್ಲಿ ಬರ್ತೀನಿ. ಸರಿ. ಹಾ. Nice. Which type of pearls are used in these ornaments? ಐಶ್ವರ್ಯ ಎಲ್ಲಿ? ಸೀರೆ ಮೇಲೆ ಕೂಲ್ ಡ್ರಿಂಕ್ಸ್ ಚೆಲ್ತು ಅತ್ತೆ, ಸೀರೆ ಚೇಂಜ್ ಮಾಡಿ ಬರ್ತೀನಿ ಅಂದ್ಲು. ಛೇ, ಆ ಕೂಲ್ ಡ್ರಿಂಕ್ಸ್ ಕೂಡ ಈಗಲೇ ಸೀರೆ ಮೇಲೆ ಬೀಳ್ಬೇಕಾ? ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೇ ಇದ್ರೆ ನಮ್ಮ ಮರ್ಯಾದೆ ಹೋಗಲ್ವಾ? What is the difference between these two pearls? Come on, tell me, what is the difference between these two? ನೋಡು, ಈಗ ಉತ್ತರ ಕೊಡೋದಕ್ಕಾಗ್ದೆ ಹೇಗ್ ನಿಂತ್ಕೋತಾಳೆ ಅಂತ ಶ್ಯಾಮ. Actually, there is no difference. Both are from Japan.
And Japan? Yeah, Yeah, I think Japan is famous for pearl industry. yes. The idea of pearl industry was started in Japan. The initial success was achieved in 1893 by Kokichi Mikimoto, who is considered as Pearl King and the father of pearl industry. In India, technological breakthrough in pearl culture was achieved in 1973 by Central Marine Fisheries Research Institute. There are so many types of pearls like Linga pearls, Baroque pearls, blister pearls, Oriental pearls, natural pearls, and cultured pearls.